ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ವತಿಯಿಂದ ಸಾದರಮಂಗಲ ಎಸ್ ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸಾದರಮಂಗಲ ಗ್ರಾಮದಲ್ಲಿ ಭಾಳ ಅದ್ದೂರಿಯಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಈ ಸುಸಂದರ್ಭದಲ್ಲಿ ಎಸ್ ಕೆ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಏನು ಸರ್ಕಾರಿ ಶಾಲೆಯಲ್ಲಿ ತೇರ್ಗಡೆಯಾದಂತಹ ಕನ್ನಡ ಮಾಧ್ಯಮದಲ್ಲಿ ಓದಿ ತೇರ್ಗಡೆಯಾದಂತಹ 1ನೇ ತರಗತಿಯಿಂದ ಹಿಡಿದು 7ನೇ ತರಗತಿವರೆಗೂ ಶಾಲಾ ಮಕ್ಕಳಿಗೆ ಇವತ್ತು ನಾವು ಬಹುಮಾನಗಳನ್ನು ಕೂಡ ವಿತರಣೆ ಮಾಡಿದ್ದೀವಿ. ಹಾಗೆ ನಮ್ಮ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡೋದರ ಮೂಲಕ ಮತ್ತು ಪುಷ್ಪಾರ್ಚನೆಯನ್ನು ಮಾಡೋದರ ಮೂಲಕ ಹಾಗೂ ಎಲ್ಲ ಗ್ರಾಮಸ್ಥರಿಗೆ ಏನಿಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗ್ರಾಮಸ್ಥರಿಗೆ ಸಿಹಿಯನ್ನು ಹಂಚುವುದರ ಮೂಲಕ ಭಾಳ ವಿಜೃಂಭಣೆಯಿಂದ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಯೋಜನೆಯನ್ನು ಮಾಡಿದ್ದೀವಿ. ಸರ್, ಈಗ 14ನೇ ತಾರೀಕು ಇವತ್ತು ಇಡೀ ದೇಶಾದ್ಯಂತ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ಪಡೆದಂತಹ ಮಹಾನ್ ಕೀರ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಅವರು ಸಂವಿಧಾನವನ್ನು ಬರೆದು ಕೇವಲ SC/ST ಗಳಿಗೆ ಮಾತ್ರವಲ್ಲ, ಇಡೀ ದೇಶದಲ್ಲಿರುವಂಥ ಎಲ್ಲ OBC-ಗಳಿಗೂ ಜನರಲ್ಲೂ ಎಲ್ಲರಿಗೂ ಅನ್ವಯವಾಗುವಂತಹ ಒಂದು ಸಂವಿಧಾನವನ್ನು ಬರೆದಿರ್ತಾರೆ. ಆದರೆ ಬೇರೆ ಸಮುದಾಯದವರು ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಸಂವಿಧಾನವನ್ನು ಓದ್ಕೊಂಡು ಸಂವಿಧಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋದಕ್ಕೆ ಅವರು ಭಾಳಷ್ಟು ಮುಂದುವರೆದಿದ್ದಾರೆ. ಆದರೆ ಮೂಲ ಏನಿದಾರಲ್ಲ, ಈ ಭಾರತ ದೇಶದ ಮೂಲ ನಿವಾಸಿಗಳು ಏನಿದಾರಲ್ಲ, ಅವರು ಸಂವಿಧಾನವನ್ನು ಈಗಲೂ ಅರ್ಥ ಮಾಡ್ಕೊಂಡಿಲ್ಲ, ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಸಂವಿಧಾನವನ್ನು ಸರಿಯಾಗಿ ಓದಲಿಲ್ಲ. ಸಂವಿಧಾನ ಯಾವ ಆಧಾರದ ಮೇಲೆ ನಿಂತಿದೆ, ಅದನ್ನು ನಾವು ಸಂವಿಧಾನವನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ವಿಚಾರ ಈ ದೇಶದಲ್ಲಿರುವಂಥ ಮೂಲ SC/ST-ಗಳಾಗ್ಬೋದು, OBC-ಗಳಾಗ್ಬೋದು, ಮೈನಾರಿಟಿಗಳಾಗ್ಬೋದು, ಇದುವರೆಗೂ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ದೇಶ ಸ್ವಾತಂತ್ರ್ಯ ಬಂದ 75 ವರ್ಷಗಳಾದರೂ ಕೂಡ ಈ ಸಮುದಾಯದ ಜನರು ಹಿಂದುಳಿದ ವರ್ಗದಲ್ಲೇ ಇದ್ದಾರೆ. ಅವ್ರು ಇದುವರೆಗೂ ಕೂಡ ಮುಂದುವರಿಯಕ್ಕೆ ಆಗ್ತಾ ಇಲ್ಲ. ಯಾವಾಗ ಇವರು ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ವಿದ್ಯಾಭ್ಯಾಸದ ಕಡೆಗೆ, ಶಿಕ್ಷಣದ ಕಡೆಗೆ, ಹೋರಾಟದ ಕಡೆಗೆ, ಸಂಘಟನೆಯ ಕಡೆಗೆ ಯಾವಾಗ ಅವರು ಮುಖವನ್ನು ಮಾಡ್ತಾರೋ ಮತ್ತು ಒಗ್ಗಟ್ಟಿನಿಂದ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೋ, ಆವಾಗ ಈ ದೇಶದ ಮೂಲ ನಿವಾಸಿಗಳಿರ್ಬೋದು, SC/ST, OBC, ಮೈನಾರಿಟಿಗಳು ದೇಶದ ಸಂವಿಧಾನವನ್ನು ಎತ್ತಿ ಹಿಡಿದು ಈ ದೇಶದ ಕೀರ್ತಿಯನ್ನು ಇಡೀ ಪ್ರಪಂಚದ ಎತ್ತರಕ್ಕೆ ಕೊಂಡೊಯ್ತಾರೆ ಮತ್ತು ಅವರೂ ಕೂಡ ಅಭಿವೃದ್ಧಿಯನ್ನು ಕಾಣ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಇದೆ ಏನಂದರೆ ಕೆಲವೊಂದು ವಿಚಾರಗಳಲ್ಲಿ ರಾಜಕೀಯ ಪ್ರೇರಿತ ಕುತಂತ್ರಗಳಿಂದಾಗಿ ಕೆಲವೊಂದು ಅಧಿಕಾರಿಗಳನ್ನು ನಾವು ದಲಿತರು ಇವತ್ತು ಅದನ್ನು ಪಡೆಯೋಕ್ಕಾಗ್ತಾಯಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅವ್ರು ಅನುಕೂಲ ಮಾಡಿಕೊಟ್ರು. ಆ ತಿದ್ದುಪಡಿ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಒಂದು ಕಾರಣನ ಇಟ್ಕೊಂಡು ಅವರು ಎಲ್ಲ ರೀತಿಯ ಅನುಕೂಲಗಳನ್ನು ಪಡಿತಾ ಇದ್ದಾರೆ. ಇವತ್ತು ನಾವು ಮೀಸಲಾತಿಗೋಸ್ಕರ ಒಳ ಮೀಸಲಾತಿ ಅಂತೇಳಿ ಕಿತ್ತಾಡ್ತಾ ಇದ್ದೀವಿ, ಜಗಳಾಡ್ತಾ ಇದ್ದೀವಿ. ರಸ್ತೆಗಳಲ್ಲಿ, ಬೀದಿಗಳಲ್ಲಿ ಸುಮಾರು ಜನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಆದರೂ ನಮ್ಗೆ ಸರಿಯಾದ ಮೀಸಲಾತಿ ಸಿಗ್ತಾಯಿಲ್ಲ. ಅದೇ EWS ಅಂತೇಳಿ 50%ಗಿಂತ ಇನ್ನೂ 10% ಹೆಚ್ಚಿನ ರೀತಿಯಲ್ಲಿ ಅದು ಬಹುತೇಕವಾಗಿ ಬ್ರಾಹ್ಮಣರಿಗೆ ಅವ್ರು ಯಾವುದೇ ರೀತಿ ಬೀದಿಗಿಳಿದಿಲ್ಲ, ರಸ್ತೆಯಲ್ಲಿ ಆಗಲಿ ಹೋರಾಟ ಮಾಡಿ ಏನೂ ಇಲ್ಲ. ಕೇವಲ 3 ಗಂಟೆಯಲ್ಲಿ ನರೇಂದ್ರ ಮೋದಿಯವರವರಿಗೆ EWS ಅಂತೇಳಿ 10% ಕೊಡ್ತಾರೆ. ನಮಗೆ ಮತ್ತು ಏನಪ್ಪ ಅಂದರೆ ಸರ್ಕಾರಿ ಕೆಲಸ ಸಿಗಬೇಕು ಅಂತ ನಾವು ಹೋರಾಟ ಓದಿ ಎಲ್ಲ ಮಾಡಿದ್ರೂ ಸಹ ಇವರು ಗುತ್ತಿಗೆ ಆಧಾರದಲ್ಲಿ ಅಪಾಯಿಂಟ್ ಮಾಡ್ಕೊತಾರೆ. ಆ ಗುತ್ತಿಗೆ ಆಧಾರದಲ್ಲಿ ಪಡೆಯೋದ್ರಿಂದ, ಖಾಸಗಿ ಸಂಸ್ಥೆಗಳಿಂದ ಪಡೆಯೋದ್ರಿಂದ ಅಲ್ಲಿ ನಮ್ಮ ಜನಕ್ಕೆ ಕೆಲಸಗಳು ಸಿಗ್ತಾಯಿಲ್ಲ ಮತ್ತು ಉದ್ಯೋಗಗಳು ಸಿಗ್ತಾಯಿಲ್ಲ. ಜಮೀನುಗಳನ್ನು ವಿತರಣೆ ಮಾಡೋ ಸಂದರ್ಭದಲ್ಲಿ ಇವತ್ತು ಸಾಗುವಳಿ ಚೀಟಿಗಳು ಕರ್ನಾಟಕದಲ್ಲಿ ಸಾಗುವಳಿ ಚೀಟಿ ಮೂಲ ಅಂತ ಹೇಳ್ತಾರೆ. ಆ ಸಾಗುವಳಿ ಚೀಟಿಗಳೇ ಮಾಯ ಆಗಿಬಿಟ್ಟಿದೆ ತಾಲೂಕು ಆಫೀಸುಗಳಲ್ಲಿ. ಈ ರೀತಿಯೆಲ್ಲ ಅನಾನುಕೂಲಗಳಾಗ್ತಾಯಿದೆ ದಲಿತರಿಗೆ ಎಚ್ಚೆತ್ಕೊಂಡು ಶಿಕ್ಷಣ, ಬಾಬಾ ಸಾಹೇಬ್ರು ಏನು ಹೇಳಿದ್ದಾರೆ, ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂಗೆ, ಅದನ್ನು ಕುಡಿದವ್ರು ಗರ್ಜಿಸಲೇಬೇಕಂತ. ನಾವು ನಮ್ಮ ಮಕ್ಕಳಿಗೆ, ನಮ್ಮ ಅಕ್ಕಪಕ್ಕದ ಪರಿವಾರದವ್ರಿಗೆ ಓದಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಅದು ಯಾರೇ ಆಗಿರ್ಬೋದು, ನಾವು ಎಲ್ಲರಿಗೂ ಸಹ ಓದಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಆ ಮಕ್ಕಳು ಸುಶಿಕ್ಷಿತರು ಆದರೆ ಅವರೇ ತಂತಾನಾಗೆ ಅಭಿವೃದ್ಧಿವಂತರ ಅಂತೇಳಿ ನಾವು ಹೇಳ್ತೀವಿ. ಪ್ರಪಂಚದಾದ್ಯಂತ ವಿಶ್ವ ಜ್ಞಾನ ದಿನಾಚರಣೆ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಸಾದರಮಂಗಲದಲ್ಲೂ ಸಹ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಹಲವಾರು ಕಡೆಗಳಲ್ಲಿ ಆಚರಣೆ ಮಾಡಿದ್ದಾರೆ. ನಾವು ಸಹ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿಯ ರಾಜ್ಯ ಕಾರ್ಯಾಧ್ಯಕ್ಷರಾದ SK ವೆಂಕಟೇಶಣ್ಣವರ ಅಧ್ಯಕ್ಷತೆಯಲ್ಲಿ ಮಕ್ಕಳಿಗೆ ಬಹುಮಾನ ವಿತರಣೆ, ಹಾಗೆ ಪುಷ್ಪಾರ್ಚನೆ ಮತ್ತು ಸಿಹಿ ಹಂಚೋದ್ರ ಮುಖಾಂತರ ಆಚರಣೆ ಮಾಡಿದ್ದೀವಿ. ಇವತ್ತು ನನಗೆ ಸಂತೋಷ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸಾದರಮಂಗಲ ಬಸ್ ಸ್ಟ್ಯಾಂಡ್ನಲ್ಲಿರ್ತಕ್ಕಂಥ ಏನು ಅಂಬೇಡ್ಕರ್ ಪುತ್ಲಿ ಇದೆ, ಆ ಪುತ್ಲಿ ಆಗಲಿಕ್ಕೆ ನಾನು ಒಂದು ಕೇಸ್ ಹಾಕ್ಸ್ಕೊಂಡಿದ್ದೀನಿ, ಕೋರ್ಟ್ಗೆ ಓಡಾಡ್ತಾ ಇದ್ದೀನಿ. ನಮ್ಮ ದೇವರನ್ನಲ್ಲಿ ಪ್ರತಿಷ್ಠಾಪಿಸಿ ಇವತ್ತು ನಾವು ಅದಕ್ಕೆ ಮಾಲಾರ್ಪಣೆ ಮಾಡ್ತಾ ಇರೋದು ಭಾಳ ಸಂತೋಷ ಆಗ್ತದೆ. ಸರ್, ಇವತ್ತು ಘೋಷಣೆ ಮಾಡಿದೆ ಇದು ಮೀಸಲಾತಿ ಕ್ಷೇತ್ರ ಅಂತೇಳಿ. ಇಲ್ಲಿ ಬಹುತೇಕವಾಗಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ದಲಿತರಿರೋದ್ರಿಂದ
ಆ ಗ್ರಾಮ ಅಂತ ಇಲ್ಲ, ರಸ್ತೆಗಳಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ಸಮಸ್ತ ವಿಶ್ವದಲ್ಲಿರ್ತಕ್ಕಂಥ ಸಮಸ್ತ ಅಂಬೇಡ್ಕರ್ ಅನುಯಾಯಿಗಳಿಗೆ ಮತ್ತೊಮ್ಮೆ ನಾವು ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಚೊಕ್ಕಟವಾಗಿ ಆಗಿದೆ ಕಾರ್ಯಕ್ರಮ. ಚಿಕ್ಕ ಮಕ್ಕಳು ಇಟ್ಕೊಂಡು ಅವರಿಗೆಲ್ಲ ಇವತ್ತು ಕೆಲವು ಪ್ರೈಸ್ಗಳೆಲ್ಲ ಕೊಟ್ಟರು, ವಿತರಣೆ ಆಯಿತು. ಸೊ ಎಲ್ರಿಗೂ ಜೈ